ಗಣರಾಜ್ಯೋತ್ಸವದ ಶುಭಾಶಯಗಳು. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಆ ದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಗಣರಾಜ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಜನವರಿ 26, 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಲಾಹೋರ್ನಲ್ಲಿ ಘೋಷಿಸಿತು. ಆ ಸವಿನೆನಪಿಗಾಗಿ ಜನವರಿ 26ರನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗ್ತಿದೆ ಅಂತ ಹೇಳಲಾಗಿದೆ. ಗಣರಾಜ್ಯೋತ್ಸವದ ಮುಖ್ಯವಾದಂತಹ ಆಕರ್ಷಣೆ ನವದೆಹಲಿಯಲ್ಲಿ ರಕ್ಷಣಾ ಸಚಿವಾಲಯ ಆಯೋಜಿಸುವಂತಹ ಮೆರವಣಿಗೆ. ಭಾರತ್ ಗೇಟ್ನ ಹಿಂದೆ ರಾಜ್ಪಥ್ನಲ್ಲಿರುವಂತಹ ರಾಷ್ಟ್ರಪತಿ ಭವನದಲ್ಲಿ ವಾರಗಳಿಂದ ಪ್ರಾರಂಭವಾಗುವಂತಹ ಈ ಘಟನೆ 3 ದಿನಗಳ ಕಾಲ ನಡೆಯುವಂತಹ ಸಂಭ್ರಮ. ಮೆರವಣಿಗೆ ಭಾರತದ ರಕ್ಷಣಾ ಸಾಮರ್ಥ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯನ್ನು ಪ್ರದರ್ಶಿಸುತ್ತೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುನ್ನಾ ದಿನ ಭಾರತದ ರಾಷ್ಟ್ರಪತಿಗಳು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತದ ರತ್ನ ನಂತರದ ಪ್ರಶಸ್ತಿಯಾದಂತಹ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟಿಸುತ್ತೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಈ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳ ಅನುಭವಿಗಳಿಗೆ ಹಾಗೂ ಅಸಾಧಾರಣ ಸೇವೆ ಸಲ್ಲಿಸಿದಂತಹ ಸಾಧಕರಿಗೆ ನೀಡಲಾಗುತ್ತೆ. ಈ ವರ್ಷ ಸಹ 7 ಪದ್ಮವಿಭೂಷಣ, 19 ಪದ್ಮಭೂಷಣ ಹಾಗೂ 113 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಗಣರಾಜ್ಯೋತ್ಸವ ಭಾರತಕ್ಕೆ ತನ್ನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸ್ವ ಆಡಳಿತವನ್ನು ನೆನಪಿಸುವಂತಹ ದಿನ. ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆಧಾರದ ಮೇಲೆ ಪ್ರಜಾಪ್ರಭುತ್ವವನ್ನು ನಮ್ಮೆಲ್ಲರಿಗೂ ನೀಡಿದಂತಹ ಹೆಮ್ಮೆಯ ದಿನ ಇದು. ಈ ವರ್ಷದ ಥೀಮ್ ಸ್ವರ್ಣಿಮ್ ಭಾರತ್, ವಿರಾಸತ್ ಔರ್ ವಿಕಾಸ್, ಗೋಲ್ಡನ್ ಇಂಡಿಯಾ, ಹೆರಿಟೇಜ್ ಆ್ಯಂಡ್ ಡೆವಲಪ್ಮೆಂಟ್. ಈ ವರ್ಷದ ಮುಖ್ಯ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ. ಭಾರತದ ಸ್ವ ಆಡಳಿತದ ಕಡೆಗೆ ಭಾರತವನ್ನು ಪ್ರಯಾಣ ಮಾಡಿದಂತಹ ದಿನ ಇದು. ನಮ್ಮೆಲ್ಲರಿಗೂ ನ್ಯಾಯ, ಸಮಾನತೆಯ ಆಧಾರದ ಮೇಲೆ ಭಾರತಾಂಬೆಗೆ ಪ್ರಜಾಪ್ರಭುತ್ವವನ್ನು ಅರ್ಪಿಸಿದಂತಹ ದಿನ ಇದು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಡಹಬ್ಬ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್.